ಅವರಿಂದ ಸಹಕಾರ ಕೊಡುವವರು. ವಿಶೇಷವಾಗಿ ನಮ್ಮ ಸವಣೂರಿನಲ್ಲಿರುವಂಥ ಯುವಕ ಮಂಡಲ ಇರ್ಬೋದು, ಅಲ್ಲಿ ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಅಲ್ಲಿ ದೇವಸ್ಥಾನ ಭಜನಾ ಮಂದಿರಗಳಿರ್ಬೋದು, ಅದಕ್ಕೆ ಕೂಡ ಯಾವುದೇ ಪ್ರಚಾರ ಇಲ್ಲದೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ರಾಜಾರಾಮ ಪ್ರಭುಗಳು ನಿಜ ಅರ್ಥದ ರಾಮಭಕ್ತ. ಆ ರಾಮನ ಅನುಗ್ರಹದಿಂದ ಇವತ್ತು ರಾಜನಾಗಿ ಮೆರೀತಾ ಇದ್ದಾರೆ. 100 ಕಾಲ ಈ ರೀತಿಯಾಗಿ ಅವರು ಮೆರೀಲಿ, ಬೆಳಗಲಿ, ಅವರಿಂದ ಸಮಾಜಕ್ಕೆ ಇನ್ನಷ್ಟು ದೊಡ್ಡ ಕೊಡುಗೆಗಳು ಸಿಗಲಿ. ವಿಶೇಷವಾಗಿ ಮಾನ್ಯ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರಂಥ ಹಿರಿಯರಿಂದ ಈ ಆಶೀರ್ವಾದ ಪೂರಕ ಗೌರವ, ವಿಶೇಷವಾಗಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಂದ ಅವರ ಉಪಸ್ಥಿತಿಯಲ್ಲಿ ಅವರ ಎಲ್ಲರ ಕೆಲಸ ಕಾರ್ಯಗಳಿಗೆ ಆಶೀರ್ವಾದ ಪೂರ್ವಕವಾಗಿ ಕೆಲಸ ಮಾಡುವಂಥ ಸಂಜೀವ ನಾಯಕ್ ಕಲ್ಲೆಗ ಅವರು. ಮೋಹನ್ ಪ್ರಭುಗಳು ನನ್ನ ಊರಿನವರು, ಕಲ್ಲಡಕದ ಬಾಳ್ತಿಲ ಗ್ರಾಮದ ಕಲ್ಲಗುಡ್ಡೆಯವರು. ಒಬ್ಬರು ಶ್ರಮಜೀವಿಯವರು. ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ. ಈ 6 ಗುಣಗಳಿದ್ದರೆ ಷಡೇತೆ ಎತ್ತರ ವರ್ತಂತೆ ದೈವ ಸಹಾಯ ಕೃತ್ ಅಂತ, ದೇವರು ಅಂಥವರಿಗೆ ಸಹಾಯ ಮಾಡ್ತಾರೆ ಅಂತ. ಆ ರೀತಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಂಥವರು ಮೋಹನ್ ಪ್ರಭು. ಅಲ್ಲಿಂದ ಅವರ ಸವಾರಿ ಅಂತ ಹೇಳಲ್ಲ, ಏನೋ ಗೊತ್ತಿಲ್ಲ ನನಗೆ, ಸವಣೂರಿಗೆ ಬಂತು. ಸವಣೂರಿಗೆ ಬರುವಾಗ 1 ಸ್ಟಾಪ್, ಎಕ್ಸ್ಪ್ರೆಸ್ ಎಲ್ಲ ಇದೆ ಹಾಗೆ 1 ಸ್ಟಾಪು ಅದು ಕಲ್ಲೆಗದಲ್ಲಿ. ಇಲ್ಲಿ 1 ಸ್ಟಾಪ್ ಮಾಡಿದರು ಅವರು. ಸರಿಯಾಗಿ ಸಂಜೀವಣ್ಣ ಅವರಿಗೆ ಬಲವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅವರು. ಅವರ ಮಾರ್ಗದರ್ಶನ ಇರ್ಬೋದು, ಮೋಹನ್ ಪ್ರಭುವಲ್ಲಿ ಇರುವಂಥ ಉತ್ಸಾಹಿ ಮನೋಭಾವನೆ ಇರ್ಬೋದು. ಇಲ್ಲಿ ಅವರು ಬೆಳೆದು ನಿಂತರು. ಇಲ್ಲಿ ನಂತರ ಸವಣೂರಿಗೆ ಹೋದರು. ಸವಣೂರಿನಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿದರು. ಸೀತಾರಾಮರೈಗಳು ಹೇಳಿದರು, ಆಗದ ಕಾಲದಲ್ಲಿ ಭಾಳ ಸುಲಭವಾಗಿ ಅವರಿಗೆ ಸ್ವಲ್ಪ ಕಡಿಮೆ ಇದರಲ್ಲಿ ಸಿಕ್ಕಿತು ಅಂತ. ಆದರೆ ಅದನ್ನು ಬೃಹದಾಕಾರವಾಗಿ ಆ ಕೃಷಿಯನ್ನು ಬೆಳೆಸಿದರು ಅಂತ ನನಗೆ ಅನಿಸಿತು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಆ ಕೃಷಿಯನ್ನು ಬೆಳೆಸಿದರು. ನಳಿನ್ ಕುಮಾರ್ ಈಗ ಅದನ್ನು ಹೇಳ್ತಾಯಿದ್ರು. ಆ ರೀತಿ ಒಬ್ಬ ಪ್ರಾಮಾಣಿಕನಾಗಿ, ಸತ್ಯಸಂಧನಾಗಿ, ಸಮಾಜದ ಚಿಂತನೆಯನ್ನು ಮಾಡಿ, ಸಮಾಜಕ್ಕೋಸ್ಕರವೂ ಕೊಡ್ತಾ ಬಂದು ಬೆಳೆದು ನಿಂತವರು ಮೋಹನ್ ಪ್ರಭುಗಳು. ಅಕಾಲಿಕ ಒಂದು ಮರಣ, ಅದು ಕೂಡ ಒಂದು ಧರ್ಮ ಕಾರ್ಯಕ್ಕೆ ಹೋದಾಗಲೇ ಅವ್ರದ್ದು ಆಗಿರುವಂಥದ್ದು. ಆದರೆ ಅದರಿಂದ ರಾಜಾರಾಮ್ ಮತ್ತು ಅವರ ಮನೆಯವರು ಕುಗ್ಗಿ ಹೋಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಮೋಹನ್ ಪ್ರಭುಗಳೇ ಆಗಿದ್ದರು. ಯಾವುದರಲ್ಲಿ ನಾವು ನಿರಾಸೆ ತಾಳಬಾರದು ಅಂತ ಹೇಳುವಂಥ ಮನಸ್ಸು ಮೋಹನ್ ಪ್ರಭುಗಳಲ್ಲಿತ್ತು. ಅದಕ್ಕೋಸ್ಕರ ಇವರು ಕುಗ್ಗಿ ಹೋಗಲಿಲ್ಲ. ಚಿಕ್ಕವ ರಾಜಾರಾಮ ಒಂದು ರೀತಿಯಲ್ಲಿ ಆ ವಯಸ್ಸಿನಲ್ಲಿ ತಗೊಳ್ಳುವಂಥ ಅವರ ತಾಯಿ ಅವರಿಗೆ ಭಾರಿ ಬಲವಾಗಿ ನಿಂತ್ಕೊಂಡ್ರು. ಮುಂದುವರಿಸಿ ನೀನು, ನಾನಿದ್ದೇನೆ, ಮೋಹನ್ ಪ್ರಭುಗಳ ಆಶೀರ್ವಾದ ಮೇಲಿಂದ ನಮಗೆ ಸದಾ ಸಿಗ್ತದೆ ಅಂತ. ಆ ರೀತಿ ರಾಜಾರಾಮ ಬೆಳೆದು ನಿಂತ. ಇನ್ನೊಂದು ಸತಿ ಖುಷಿ ಏನಂದರೆ, ನಮ್ಮ ಶಾಲೆ ಹುಡುಗ, ನಮ್ಮ ಶಾಲೆಯಲ್ಲೇ ಕಲ್ತಿರೋನವನು. ಅದಕ್ಕೋಸ್ಕರ ಇವರೀಗ ಹೇಳಿದ ಹಾಗೆ ರಾಮನ ಗುಣಗಳು ಇದೆ, ಹಾಗೆ ರಾಜನೂ ಆಗಿದ್ದಾನೆ. ಅದಕ್ಕೋಸ್ಕರ ರಾಜಾರಾಮ ಈ ಕಾರ್ಯವನ್ನು ಮುಂದುವರಿಸ್ಕೊಂಡು, ಒಂದು ಕಡೆಯಲ್ಲಿ ಕೃಷಿ, ಒಂದು ಕಡೆಯಲ್ಲಿ ಉದ್ಯೋಗ, ಇನ್ನೊಂದು ಕಡೆಯಲ್ಲಿ ಸಾಮಾಜಿಕ ಕಾರ್ಯಕ್ಕೂ ಬೆಂಬಲವಾಗಿ ನಿಂತಾರೆ. ಯಾರು ಕೇಳಿದರೂ ಮೋಹನ್ ಪ್ರಭುಗಳು ಇಲ್ಲ ಅಂತ ಹೇಳಲಿಲ್ಲ. ಸಂಜೀವಣ್ಣ ಕಲಿಸಿಕೊಟ್ಟಿರೋದು ಅದು ಅಂತ ಕಾಣ್ತದೆ ನನಗೆ. ರಾಜಾರಾಮರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಯಾರು ಬಂದರೂ ಅವರಿಗೆ ಒಂದಷ್ಟು ಕಿಂಚಿತ್ ಕೊಟ್ಟೆ ಕಳಿಸುವಂಥ ಒಂದು ಸ್ವಭಾವ. ಈ ರೀತಿಯ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಇವತ್ತೊಂದು ಹೊಸತಾದಂಥ ಒಂದು ಕಟ್ಟಡದ ನಿರ್ಮಾಣ, ಅಶ್ವಿನಿ ಕಾಂಪ್ಲೆಕ್ಸ್. ಇನ್ನೂ ಖುಷಿಯಾಗಿರುವಂಥ ನನಗೆ ಅದರಲ್ಲಿ ಬಂದಿರುವಂಥ ಬೇರೆ ಬೇರೆ ಮಳಿಗೆಗಳು. ಒಂದು ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ನಾವು ಅಲ್ಲಿ ನಾವೆಲ್ಲರೂ ಸೇರಿ ಅದನ್ನು ಉದ್ಘಾಟನೆ ಮಾಡಿದೆವು. ಅದು ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಹ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ನೀವೆಲ್ಲರೂ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆಗ ಅದನ್ನು ಉದ್ಘಾಟನೆ ಮಾಡುವಾಗ ಸತೀಶ್ ಚಂದ್ರರು ಅದನ್ನು ಉಲ್ಲೇಖ ಮಾಡ್ತಾಯಿದ್ದೀರಿ. 21ನೇ ಒಂದು ಬ್ರಾಂಚಿ 25 ವರ್ಷದಲ್ಲಿ. ಸುಲಭದ ಸಂಗತಿ ಅಲ್ಲ. 800 ಕೋಟಿ ರೂಪಾಯಿ ವ್ಯವಹಾರ, 52,000 ಜನ ಸದಸ್ಯರು, ಎಲ್ಲ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಬೆಳೆಸಿ ನಿಲ್ಲಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂಥ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಂಘದ ಒಂದು
ಆಫೀಸ್ ಕೂಡ ಇಲ್ಲಿ ಉದ್ಘಾಟನೆ ಆಗಿದೆ. ಅದರ ಪಕ್ಕದಲ್ಲಿ ಆದ್ಯ ಅಂತ ನಾನು ತಿಳ್ಕೊಳ್ತೇನೆ. ಒಂದು ಕಟ್ಟಡ ಕಟ್ಟುವ ಒಂದು ವ್ಯವಸ್ಥೆಯ ಒಂದು ಕೊಠಡಿಯೂ ಇದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಮಾಣಿ ಆಚಾರ್, ಅವನ ಹೆಸರಿಂತ ಮರ್ತೇನೆ ನಾನು, ಪ್ರಿಂಟ್ ಪ್ಯಾಲೇಸ್ ಸುಮಂತ್ ಆಚಾರ್ ಅಂತ ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಅನಿಸಿದ. ಅವನು ಹೇಳಿದ ಈಕೋ ಫ್ರೆಂಡ್ಲಿ ಅಂತ. ಬೇರೆಲ್ಲ ಮೆಷಿನ್ ಭಾರಿ ದೊಡ್ಡ ಮೆಷಿನ್ ಅದು ಮಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ. ಈಕೋ ಫ್ರೆಂಡ್ಲಿ ಅಲ್ಲದಂಥ ಮೆಷಿನ್ಗಳು ಭಾರಿ ದೊಡ್ಡದಿದೆ. ಮಂಗಳೂರಿನಲ್ಲಿ 4 ಇದೆ ಅಂತ, ಈಗ ಕಲ್ಲಡ್ಕ ಹತ್ರನೂ ಒಂದು ಮಾಡಿದ್ದಾರೆ. ಇದು ಈಕೋ ಫ್ರೆಂಡ್ಲಿ, ಬಟ್ಟೆ ಮೇಲೆ ಪ್ರಿಂಟ್ ಮಾಡುವಂಥದ್ದು, ಅಂಥದ್ದೊಂದು ಮಳಿಗೆನೂ ಇದೆ. ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಬರ್ತಾ ಇರುವಂಥದ್ದು ಕೂಡ ಸಮಾಜಕ್ಕೆ ಪೂರಕವಾಗಿರುವಂಥದ್ದು. ಸರಸ್ವತಿ ಇರ್ಬೋದು, ಆದ್ಯ ಇರ್ಬೋದು, ಈ ರೀತಿ ಸುಮಂತಾಚಾರ್ಯ ಮಾಡ್ತಾ ಇರುವಂಥ ಪ್ರಿಂಟಿಂಗ್ ಒಂದು ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸಮಾಜಕ್ಕೆ ಪೂರಕವಾಗಿ. ಇವತ್ತು ಮೋದಿಯವರು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೆಲಸ ಮಾಡ್ತಾ ಹೋಗಿ ಸಮಾಜಕ್ಕೆ ಪೂರಕವಾಗಿ ಮಾಡಿ ಅಂತ. ಸಮಾಜ ಪೂರಕವಾದಂಥ ಕೆಲಸಕ್ಕೆ ಎಲ್ಲರೂ ಸಹಕಾರಿ ಇರಲಿ. ಎರಡನೇದು ಸ್ವದೇಶಿ ದೃಷ್ಟಿಕೋನ ಇರಲಿ ಅಂತ. ನಮ್ಮದು ಅಂತ ಹೇಳುವಂಥದ್ದು ಯಾವುದು ಇದೆ ಅದರ ಮೇಲೆ ಅಭಿಮಾನ ಬೆಳೀಲಿ ಅಂತ. ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಸಾಲಿನಲ್ಲಿ, ಯೋಚನೆ ಮಾಡ್ತಾ ಇರುವಂಥವರ ಸಾಲಿನಲ್ಲಿ ರಾಜಾರಾಮ್ ಪ್ರಭು ಕೂಡ ಒಬ್ಬ ತರುಣ, ಅವನು ಬೆಳೆದು ನಿಲ್ತಾ ಇರುವಂಥದ್ದು ತುಂಬ ಸಂತೋಷ ಸಂಗತಿ. ಅದಕ್ಕೆ ಎಲ್ಲ ರೀತಿಯಿಂದ ನಾವೇನೇನು ಸಹಕಾರ ಅವರು ಅಪೇಕ್ಷೆ ಮಾಡ್ತಾರೆ, ಆ ರೀತಿಯಲ್ಲಿ ಇಲ್ಲಿಗೆ ಮತ್ತೆ ವ್ಯವಹಾರ ಹೆಚ್ಚೆಚ್ಚು ಆಗುವ ಹಾಗೆ ನಮ್ಮೆಲ್ಲರ ಸಹಕಾರ ಇರಲಿ. ಅವರಿಗೂ ಕೂಡ ಉಜ್ವಲವಾದಂಥ ಭವಿಷ್ಯ. ಮೋಹನ ಪ್ರಭುಗಳು ಏನು ಅಪೇಕ್ಷೆ ಮಾಡಿದರು ಮಗನ ಕೈಯಿಂದ, ಅವರ ತಾಯಿ ಏನು ಅವರಿಗೆ ಪ್ರೇರಣೆ ಕೊಟ್ಟರು, ಅದೆಲ್ಲ ಪ್ರೇರಣೆ ಸಿಕ್ಕಲಿ. ಅವರ ಮನೆಯವರು ಎಲ್ಲರೂ ಕೂಡ ಇದರ ಜೊತೆಯಲ್ಲಿ ಕೈ ಸೇರಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಸುಂದರವಾಗಿರ್ತಕ್ಕಂಥ ವಿನೂತನ ರೀತಿಯಲ್ಲಿ ನೂತನವಾಗಿರ್ತಕ್ಕಂಥ ನವೀಕೃತವಾಗಿರ್ತಕ್ಕಂಥ ಅಶ್ವಿನಿ ಕಟ್ಟಡದ ಲೋಕಾರ್ಪಣೆ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ದಿವ್ಯ ಹಸ್ತೆಯಿಂದ ಆಗಿದೆ. ನಾನು ರಾಜಾರಾಮ್ ಪ್ರಭುಗಳಿಗೆ ಈ ಎಲ್ಲ ಮಳಿಗೆ ಪೂರ್ತಿಯಾಗಲಿ, ತುಂಬಲಿ, ಇನ್ನೊಂದು ಸದ್ಯದಲ್ಲೇ ಇನ್ನೊಂದು ಕಟ್ಟಡ ಕಟ್ಟುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಶುಭವನ್ನು ಹಾರೈಸ್ತೇನೆ. ಮೋಹನ್ ಪ್ರಭುಗಳನ್ನು ನಾನು ಕಂಡಿದ್ದೆ. ಅದರ ಮೋಹನ್ ಪ್ರಭುಗಳ ಆತ್ಮೀಯತೆ ನನಗಿರಲಿಲ್ಲ. ಸಂಘಟನೆಯ ಕಾರ್ಯದಲ್ಲಿ ನಾನು ಅವರನ್ನು ಕಂಡಿದ್ದೇನೆ. ಆದರೆ ಮೋಹನ್ ಪ್ರಭುಗಳ ಸಾಧನೆ ಏನು, ಅವರ ವ್ಯಕ್ತಿತ್ವಗಳೇನು ಅನ್ನುವಂಥದ್ದನ್ನು ಈಗ ಡಾಕ್ಟರ್ ವಿವರಣೆಯನ್ನು ಕೊಟ್ಟರು. ಆದರೆ ನನಗನಿಸಿದೆ, ರಾಜಾರಾಮ್ ಪ್ರಭುವನ್ನು ನೋಡಿದಾಗ ಮೋಹನ್ ಪ್ರಭುಗಳು ಹೇಗಿದ್ದಾರೆ ಅನ್ನುವಂಥದ್ದು ನನ್ನ ಹೃದಯದಲ್ಲಿ ಹೊಕ್ಕಿದೆ. ಹೇಗೆಂದರೆ ಒಬ್ಬ ರಾಜಾರಾಮ್ ಪ್ರಭುವಿನಂಥ ಮಗನನ್ನು ಸೃಷ್ಟಿ ಮಾಡಿದ್ದಾರೆ, ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ, ಅವನನ್ನು ಬೆಳೆಸಿದ್ದಾರೆ. ಹೇಳಿದ್ರೆ ರಾಜಾರಾಮ್ ಮೋಹನ್ ಪ್ರಭುಗಳ ಸಂಸ್ಕಾರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಹಾಗಾಗಿ ರಾಜಾರಾಮ್ ಪ್ರಭುಗಳ ಜೊತೆಗೆ ನನ್ನ ಸಂಬಂಧ ಬಹಳ ವರ್ಷದ್ದು. ಯಾಕೆಂದರೆ ನಮ್ಮ ಹತ್ತಿರದಲ್ಲೇ ತೋಟ ಇದೆ. ಕೃಷಿಕರವರು. ಒಬ್ಬ ಕೃಷಿಕನಾಗಿ, ಸರಳ ಸಜ್ಜನಿಕೆಯ ಸಾಮಾಜಿಕ ಚಿಂತಕನಾಗಿ, ನಮ್ಮ ಗುರೂಜಿ ಹಿರಿಯರಾಗಿರ್ತಕ್ಕಂಥ ಗುರೂಜಿಯವರು ಹೇಳಿರ್ತಕ್ಕಂಥ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಚಿಂತನೆಯಲ್ಲಿ ನಿರಂತರವಾಗಿರ್ತಕ್ಕಂಥ ನಿತ್ಯ ಶಾಖೆಯಲ್ಲಿ ಇವತ್ತು ಹೋಗಲಿಕ್ಕೆ ಆಗದಿದ್ದರೂ ಸಂಘದ ಕಾರ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡದರಲ್ಲಿ ರಾಜಾರಾಮ್ ಪ್ರಭುಗಳನ್ನು ನಾನು ಕಂಡಿದ್ದೇನೆ. ಸಮಾಜಕ್ಕೋಸ್ಕರ ಬದುಕಬೇಕು ಅನ್ನತಕ್ಕಂಥ ಚಿಂತನೆ ಉದ್ಯಮದ ಜೊತೆ ಅವರಲ್ಲಿದೆ. ಹಾಗಾಗಿ ಅವರು ಕೃಷಿಕನಾಗೂ ಯಶಸ್ವಿ, ನಿರಂತರವಾಗಿರ್ತಕ್ಕಂಥ ಪರಿಶ್ರಮ. ಈಗ ನಾನು KG ಕ್ಲಾಸಲ್ಲಿದ್ದೇನೆ ಕೃಷಿಯಲ್ಲಿ. ಅವರು ಯೂನಿವರ್ಸಿಟಿಯನ್ನು ಮುಗಿಸಿದ್ದಾರೆ. ಹಾಗಾಗಿ ನಾನು ಇವತ್ತು ಅವರ ಶಿಷ್ಯ. ಯಾಕೆಂದರೆ ನನಗೆ ಕೃಷಿಗೆ ಗುರು ಯಾರು ಹೇಳಿದ್ರೆ ರಾಜಾರಾಮ್ ಪ್ರಭುಗಳು. ಯಾಕೆ ರಾಜಾರಾಮ್ ಪ್ರಭುಗಳನ್ನು ಆಯ್ಕೆ ಮಾಡಿದೆ ಕೃಷಿಗೆ ಅಂತ ಕೇಳಿದ್ರೆ, ಒಬ್ಬ ಅತ್ಯುತ್ತಮ ಕೃಷಿಕ. ನಾವು ಒಳ್ಳೆಯ ಗುರು ಹತ್ರ ಮಾಡಿದರೆ ನಾನು ಒಬ್ಬ ಒಳ್ಳೆಯ ಕೃಷಿಕ ಆಗಬಹುದು ಅಂತ ಹೇಳೋ ಕಾರಣಕ್ಕೋಸ್ಕರ ಅವರನ್ನು ಆಯ್ಕೆ ಮಾಡಿದ್ದೇನೆ. ಹೇಳಿದರೆ ಹತ್ತಿರದಲ್ಲಿ ತೋಟ ಇದ್ರೂ ಸಮೇತ ನೀವು ಬೆಳಿಬೇಕು ಅನ್ನತಕ್ಕಂಥ ಆಶಯ, ಇನ್ನೊಬ್ಬನನ್ನು ಬೆಳೆಸಬೇಕು ಅನ್ನತಕ್ಕಂಥ ಆಶಯ ರಾಜಾರಾಮಲ್ಲಿದ್ದೆ. ಹಾಗಾಗಿ ಒಬ್ಬ ಒಳ್ಳೆಯ ಕೃಷಿಕನನ್ನು ನಾನು ರಾಜಾರಾಮ್ ಪ್ರಭುಗಳಲ್ಲಿ ಕಂಡಿದ್ದೇನೆ. ಒಬ್ಬ ಉದ್ಯಮದಾರನಾಗಿ ಇವತ್ತು ಅವರಲ್ಲಿ ಇದು ಮಾತ್ರ ಇಲ್ಲ, ಒಂದು ಸಹಕಾರಿ ಚಳವಳಿಯಲ್ಲೂ ಅವರಿದ್ದಾರೆ. ಅಶ್ವಿನಿ ಕೋಆಪರೇಟಿವ್ ಸೊಸೈಟಿ ಅನ್ನತಕ್ಕಂಥ ಸಂಸ್ಥೆಯಿಂದ ಬೆಳೆಸಿ ಅದರ ಮುಖಾಂತರ ಸಹಕಾರಿಯಾಗಿಯೂ ಅವರು ಬೆಳೆದಿದ್ದಾರೆ. ಅಶ್ವಿನಿ ಅನ್ನತಕ್ಕಂಥ ಫೈನಾನ್ಸನ್ನು ನಿರ್ಮಾಣ ಮಾಡಿ ಅದರಲ್ಲೂ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಹಾಗಾಗಿ ಒಬ್ಬ ಯಶಸ್ವಿ ಉದ್ಯಮಿಯೇ ಹೌದು,
ಒಬ್ಬ ಸಹಕಾರಿ ಧುರೀಣನೂ ಹೌದು. ಹಾಗಾಗಿ ರಾಜಾರಾಮ್ ಪ್ರಭುಗಳು ಮುಟ್ಟಿದ್ದು ಮೋಹನ್ ಪ್ರಭುಗಳ ಆಶೀರ್ವಾದದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಭಗವಂತ ನಿಮಗೆ ಅನುಗ್ರಹ ನೀಡಲಿ, ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಶುಭ ಆಗಲಿ. ಹಾಗಾಗಿ ನಾವು ಆಶಯ ಮಾಡೋದು ಸವಣೂರಲ್ಲಿ ಒಂದಿದೆ, ಇನ್ನೂ ಎರಡೆರಡು ಕಟ್ಟಡ ಕಟ್ಟುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಅದರ ಮುಖಾಂತರ ಜೊತೆಗೆ ಸಮಾಜದ ಕಾರ್ಯ ಮಾಡ್ತಕ್ಕಂಥ ಇವತ್ತು ಯುವಕರವರನ್ನು ಸನ್ಮಾನ ಮಾಡಿದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಯಾಕೆ ಹೇಳಿದ್ರೆ ಇವರು ಅವ್ರ ಜೊತೆಗೆ ಇಟ್ಟಿರ್ತಕ್ಕಂಥ ಸಂಬಂಧ, ಅವ್ರ ಜೊತೆ ಬೆಳೆದಿರ್ತಕ್ಕಂಥ ಕಾರ್ಯ, ಅದನ್ನು ಗುರುತಿಸಿ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ. ಹೇಳಿದರೆ ಸಮಾಜದ ಜೊತೆ ರಾಜಾರಾಮ್ ಪ್ರಭು ಹೇಗಿದ್ದಾರೆ ಅನ್ನೋದಕ್ಕೆ ರಾಜಾರಾಮ್ ಪ್ರಭು ಅವರು ಮಾರ್ಗದರ್ಶಿ. ಇವತ್ತು ಸರಸ್ವತಿ ಕೋಆಪರೇಟಿವ್ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗಿದೆ. 25 ವರ್ಷದಲ್ಲಿ 21ನೇ ಶಾಖೆ, ಬಹಳ ದೊಡ್ಡದಾಗಿ 800 ಕೋಟಿ ವ್ಯವಹಾರ ಇರತಕ್ಕಂಥ ನಮ್ಮ ಜಿಲ್ಲೆಯ ಸಹಕಾರ ರಂಗದಲ್ಲಿ ಇವತ್ತು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಸಹಕಾರಿ ಯಾವುದು ಅಂತ ಹೇಳಿದ್ರೆ ಅದು ಸರಸ್ವತಿ ಕೋಆಪರೇಟಿವ್ ಅನ್ನುವಂಥದ್ದು ಬಹಳ ಬೆಚ್ಚತಕ್ಕಂಥದ್ದು. ಹಾಗಾಗಿ ಅದು ಇವತ್ತು ಆಗಿದೆ. 25ನೇ ಶಾಖೆ ಮಾಡುವಂಥ ನಿರೀಕ್ಷೆಯಲ್ಲಿದ್ದಾರೆ. ನಾನು ಸಣ್ಣ ಕಾರ್ಯವನ್ನು ಅದರಲ್ಲಿ ಮಾಡಿದವ, ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಕಾರ ರಂಗದಲ್ಲಿದ್ದೇವೆ, ಅದರ ಕಷ್ಟಗಳೆಲ್ಲ ಇದ್ದಾವೆ. ಇವತ್ತು ಸತೀಶ್ ಚಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸರಸ್ವತಿ ಕೋಆಪರೇಟಿವ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸಂಸ್ಥೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಶುಭವನ್ನು ಹಾರೈಸಿ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಎಷ್ಟು ಖುಷಿಯಾಗಿದೆ ಅಂದರೆ ಇಷ್ಟರವರೆಗೆ ಇಲ್ಲದ ವರುಣದೇವ ಕೂಡ ಇವತ್ತಿನಿಂದ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬಹುಶಃ ರಾಜಾರಾಮರ ಸಾಧನೆಗೆ ಭಗವಂತ ಕೂಡ ಸಾಕ್ಷಿ ಅಂತ ಹೇಳಲಿಕ್ಕೆ ಒಂದು ಹಿನ್ನೆಲೆಯಲ್ಲಿ ನಾವು ಸೇರಿದ್ದೇವೆ. ಒಂದು ವೇಳೆ ಇವತ್ತು ದೇಶದ ಒಂದು ಅಭಿವೃದ್ಧಿಯ ರೂವಾರಿಯ ಒಂದು ಕೇಂದ್ರ ದಿನ ಅಂತ ಅಂದುಕೊಂಡಿದ್ದೇನೆ. ಸುಮಾರು 5 ವರ್ಷಗಳ ಹಿಂದೆ ಈ ದೇಶಕ್ಕೆ ಕೇಂದ್ರದಲ್ಲಿ ಸಹಕಾರಿ ಇಲಾಖೆ ಇರಲಿಲ್ಲ, ಸಹಕಾರಿ ಮಂತ್ರಿಗಳಿರಲಿಲ್ಲ. 5 ವರ್ಷಗಳ ಹಿಂದೆ ಇದನ್ನು ಈ ದೇಶದ ಮೋದಿ ಸರ್ಕಾರ ಮತ್ತು ವಿಶೇಷವಾಗಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಒಂದು ಪ್ಯಾಕ್ಸಿನಿಂದ ಅಪೆಕ್ಸ್ನವರೆಗೆ ಹೋದಂತಹ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾರನ್ನು ಇದರ ಮಂತ್ರಿಯಾಗಿ ಮಾಡಿಸಿ ಕಳೆದ 5 ವರ್ಷಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಭಾರಿ ಅದ್ಭುತವಾದಂಥ ಒಂದು ಬದಲಾವಣೆ, ಬೆಳವಣಿಗೆ ಸಾಕ್ಷಿಯಾಗಿದೆ. ಈ ಸಾಕ್ಷಿ ಏನು ಅಂತ ಕೇಳಿದರೆ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಸಮಸ್ಯೆಗಳೇ ಇರುವಾಗ, ಪೆಟ್ರೋಲು ಇಲ್ಲ, ಅನ್ನಕ್ಕಿಲ್ಲ, ಊಟಕ್ಕಿಲ್ಲ, ಗಲಾಟೆ, ಯಾವುದೇ ವ್ಯವಸ್ಥೆ ಇಲ್ಲದಿರುವಾಗ ಕೂಡ ಭಾರತ ಇಷ್ಟೊಂದು ಜಗತ್ತಿನ 4ನೇ ದೊಡ್ಡ ಎಕಾನಮಿಯಾಗಿ ಸಶಕ್ತವಾಗಿ ಇರಲಿಕ್ಕೆ ಕಾರಣ ಅಂತ ಕೇಳಿದರೆ ಈ ಭಾರತದ ಸಹಕಾರಿ ವ್ಯವಸ್ಥೆ. ಅದಕ್ಕಾಗಿ ಈ 29ನೇ ತಾರೀಕಿಂದ 1 ವಾರಗಳ ಕಾಲ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಬೇಕು ಅಂತ ಇಡೀ ದೇಶದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಭಾಗವಾಗಿ ರಾಜಾರಾಮರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೋಹನ್ ಪ್ರಭುಗಳು ಹಿಂದೆ ನಾವು ಸರಸ್ವತಿಯನ್ನು ಮಾಡಿದಾಗ ಅವರು ಕೂಡ ನಮ್ಮೊಟ್ಟಿಗೆ ಒಂದು ಅಶ್ವಿನಿಯನ್ನು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದರು. ಸಕ್ಸಸ್ ಆಗಿದೆ. ನಾವು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದದ್ದು. ಅವರೊಟ್ಟಿಗೆ ಉಮೇಶ್ ನಾಯ್ಕರು ಅಂತ ಒಬ್ಬರು ರಿಟೈರ್ಡ್ ಮಾಸ್ಟರ್ ಇದ್ದರು, ಅವರು ಸೇರಿ ನಾವು ತುಂಬ ಸಲ ಆಗ ರಿಜಿಸ್ಟ್ರೇಷನ್ಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆಗ ನಾವು ಡಿ ವಿ ಸದಾನಂದರ ರೂಮಲ್ಲಿ ಇದ್ದದ್ದು. ಬೆಂಗಳೂರಿನಲ್ಲೇ ರಿಜಿಸ್ಟ್ರೇಷನ್ ಆಗಿ 2 ಸಂಸ್ಥೆಗಳನ್ನು ಅವರು ಕೂಡ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ದೇವೆ. ಅದು ಇವತ್ತು ನಮಗೆ ಒಂದು ಇಡೀ ರಾಜ್ಯಾದ್ಯಂತ ಬೆಳೀಲಿಕ್ಕೆ ಒಂದು ಅವಕಾಶ ಆಗಿದೆ. ನಾನು ಸಹಕಾರಿ ಕ್ಷೇತ್ರದಲ್ಲಿ ಪುತ್ತೂರು ಭಾರಿ ಅದ್ಭುತವಾದಂಥ ಒಂದು ಕ್ಷೇತ್ರ ಇದು. ಹಿಂದೆ ಮುಳಹಳ್ಳೀಶ್ವರಾಯರಿಂದ, ಬೈಂದೂರು ಪ್ರಭಾಕರ್ ರಾಯರಿಂದ, ಶಿವರಾಮ್ ಕಾರಂತರಿಂದ ಎಲ್ಲ ಪ್ರಾರಂಭ ಆದದ್ದು. ಇದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಮೊದಲನೆಯ ಸಹಕಾರಿ ಸಂಸ್ಥೆಗಳು ಇವತ್ತು DCC ಬ್ಯಾಂಕ್ ಇರ್ಬೋದು, ಟೌನ್ ಬ್ಯಾಂಕ್ ಇರ್ಬೋದು, ಇದೆಲ್ಲವೂ ಕೂಡ PLD ಬ್ಯಾಂಕ್ ಇರ್ಬೋದು, ಅದು ಜಿಲ್ಲೆಯಲ್ಲಿ ಮೊದಲನೇದಾಗಿ ಪ್ರಾರಂಭ ಆದದ್ದಿದ್ದರೆ ಅದು ಪುತ್ತೂರಿನಲ್ಲಿ. ಅದಕ್ಕೆ ಪುತ್ತೂರಿಗೂ ಸಹಕಾರಿ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ನಂಟಿದೆ. ಸೌಹಾರ್ದ ಚಳವಳಿ ಅಡಿಯಲ್ಲಿ ಪ್ರಾರಂಭ ಆದ ಮೊದಲನೆಯದು ಸರಸ್ವತಿ ಸೌಹಾರ್ದ ಸಹಕಾರಿ, ಇಡೀ ಜಿಲ್ಲೆಯ ಮೊದಲನೆಯದು ರಾಜ್ಯದ 9ನೇ ಸಹಕಾರಿ ಸಂಸ್ಥೆ. ಮಲ್ಟಿಸ್ಟೇಟ್ ಕಾಯ್ದೆಯಲ್ಲಿ 1986ರಲ್ಲಿ ಇಡೀ ದೇಶಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಚಾಕ್ಲೇಟ್ ಫ್ಯಾಕ್ಟ್ರಿ ಸ್ಥಾಪನೆಯಾದ್ದು. ಅದು ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ. ಅಂದರೆ ಪುತ್ತೂರಿಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಒಂದು ಅವಿನಾಭಾವ ನಂಟಿದೆ. ನಮಗೂ ರಾಜಾರಾಮರಿಗೂ ಅವಿನಾಭಾವ ನಂಟಿದೆ. ರಾಜಾರಾಮರು ಹೇಳುವುದಿಲ್ಲ ಯಾವುದನ್ನು ಕೂಡ, ಅವರು ಮಾಡಿ ತೋರಿಸ್ತಾರೆ ಅಷ್ಟೇ. ನನಗೆ ಸುಮಾರು ಜನ ಹೇಳಿದರು, ತುಂಬ ಬಡವರಿಗೆ ಮನೆ ಕಟ್ಟಲಿಕ್ಕೆ 4 ಸೆನ್ಸ್ 5 ಸೆನ್ಸ್ ಜಾಗವನ್ನು ಕೊಟ್ಟಿದ್ದಾರೆ, ಅವರು ಖರೀದಿ ಮಾಡಿ ಕೊಟ್ಟಿದ್ದಾರೆ. ಇದು ನಮಗೆ ಗೊತ್ತೇ ಇಲ್ಲ. ನನ್ನ ಅವರ ಕಾಗದ ನೋಡಿದ ಮೇಲೆ ನನ್ನಲ್ಲಿ ಹೇಳಿದ್ದು, ಈ ರೀತಿಯ ನಾವು ಬೆಳಿಬೋದು, ಇವತ್ತು ನಾವು ಬೆಳಿಬೋದು, ಕಾಂಪ್ಲೆಕ್ಸನ್ನು ಕಟ್ಬೋದು, ಕೃಷಿಯನ್ನು ಮಾಡ್ಬೋದು. ಆದರೆ ನಮ್ಮ ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ನಮ್ಮ ಹಾಗೆ ಬಾಳಲಿಕ್ಕೆ, ಬದುಕಲಿಕ್ಕೆ, ಬೆಳೆಸಲಿಕ್ಕೆ
ಒಂದು ಕಾರಣಕರ್ತರಾಗಿರ್ತಕ್ಕಂಥ ರಾಜಾರಾಮರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮಗೆ ನಾನು ಮೊನ್ನೆ ನಾನು ಲಕ್ನೋಗೆ ಹೋಗಿದ್ದೆ ಯೋಗಿಜಿ ಅವರನ್ನು ಕಾಣಬೇಕು ಅಂತ. ಬೆಳಗಿನ ಹೊತ್ತು ಸುಮಾರು ಒಂದು 10 ಗಂಟೆ ಮೊದಲೇ ಗೊತ್ತಿದೆ ಅವರ ಸೆಕ್ಯೂರಿಟಿ ಎಲ್ಲ ಹೇಗಿರ್ತದೆ ಅಂತ. ನಾವು ಹೋಗಿ ಒಳಗೆ ಕೂತು ವಾರಕ್ಕೆಲ್ಲ ಕುಡಿಸಿ ಎಲ್ಲ ಆದಮೇಲೆ ಯೋಗಿಜಿ ಅವರು ಬಂದರು. ತುಂಬ ಖುಷಿಯಲ್ಲಿದ್ದರು, ನಗನಗ್ತಾ ಬಂದಿದ್ದರು. ನಮಗೂ ಭಾರಿ ಖುಷಿ ಆಯಿತು, ಉಮೇದು ಬಂತು. ಅವರು ಕೇಳಿದರು, ಸಂಸ್ಥೆಯ ಪರವಾಗಿ ಎಲ್ಲ ಕೇಳಿದರು. ನಾನು ಮಂಗಳೂರಿಗೆ ಬರ್ತಾ ಇರ್ತೇನೆ, ನಮ್ಮ ಮಠ ಇದೆ ಅಲ್ಲಿ, ಮುಂದೆ ಒಂದು ದಿನ ನಮ್ಮ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ನೋಡಬೇಕು ಅಂತಿದ್ದೇನೆ ಅಂತ ಹೇಳುವ ಮಾತನ್ನು ವ್ಯಕ್ತಪಡಿಸಿದರು ಅವರು. ಅದರ ನಂತರ ಒಂದು ಮಾತನ್ನು ಹೇಳಿದರು ಅವರು, ನೀವು ಅಯೋಧ್ಯೆಗೆ ಹೋಗಬೇಕು, ವಾರಣಾಸಿಗೆ ಹೋಗಬೇಕು ಅಂತ. ನಾನು ಹೇಳಿದೆ, ಕಳೆದ ತಿಂಗಳೇ ಹೋಗಿ ಬಂದಿದ್ದೇವೆ ಸರ್ ಅಂತ. ಮತ್ತೆ ಹೇಳಿದೆ, ನಾನು ಹಿಂದಿನ ಮೊದಲನೆಯ ಕಾರ್ಯಸೇವೆ ಏನಿದೆ ಸರ್, ಅದಕ್ಕೆ ನಾವು ಬಂದಿದ್ದೆವು, 150 ಜನ ಬಂದಿದ್ದೆವು. ಇಲ್ಲಿ ಶೇಖರ್ ನಾರಾವಿ ಅವರ ನೇತೃತ್ವದಲ್ಲಿ ಬಂದದ್ದು ಮೊದಲನೇ ಬ್ಯಾಚ್ ನಮ್ಮದು. ನಾವು ನಮ್ಮನ್ನು ಹೊಡೆದು ಬಡಿದು ಅಲ್ಲಿ ಮಹೋಬ ಜೈಲಲ್ಲಿ 10 ದಿವಸಗಳ ಹಾಕಿದ್ರು ಅಂತ. ಅವರಿಗೆ ಭಯಂಕರ ಖುಷಿ ಆಯಿತು. ಮತ್ತು ಕೂಡ ಅಂದರೆ ಒಬ್ಬ ಅಷ್ಟು ದೊಡ್ಡ ವ್ಯವಸ್ಥೆ ಅಡಿಯಲ್ಲಿ ಬೆಳೆದವರು ಕೂಡ ನಮಗೆ ಇಷ್ಟು ಗೌರವ ಕೊಡ್ತಾರೆ ಅಂತ ಹೇಳುವುದಕ್ಕೆ ನನಗೆ ಭಾರಿ ಜೀವನದಲ್ಲಿ ಬಹುಶಃ ಭಾರಿ ದೊಡ್ಡ ಸಾರ್ಥಕ ದಿನ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಹೊರಡಬೇಕಿದ್ರೆ ಒಂದು ಮಾತನ್ನು ಹೇಳಿದ್ರು, ಇನ್ನೊಮ್ಮೆ ಅಯೋಧ್ಯೆಗೆ ಹೋಗಿ ಬನ್ನಿ ಅಂತ. ಅಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ, ಒಬ್ಬ ಅಡಿಕೆ ಬೆಳೆಗಾರರ ಒಬ್ಬ ಕಾರ್ಯಕರ್ತನಿಗೆ ಹೇಗೆ ಅವಕಾಶ ಕೊಡ್ತಾರೆ ಅಂತ ಹೇಳುವುದಕ್ಕೆ ಈಗಿನ ಕಾಲವೇ ಇದೊಂದು ಉದಾಹರಣೆ ಅಂತ ಹೇಳ್ತಾ, ನಮಗೆ ಈ ದೃಷ್ಟಿಯಲ್ಲಿ ಇಲ್ಲಿ ಇನ್ನೂ ಒಂದು ಮೇಲೆ ಒಂದು ಕೋಚಿಂಗ್ ಕ್ಲಾಸ್ ಇದೆ, ಮೇಲೊಂದು ಕೋಚಿಂಗ್ ಕ್ಲಾಸ್ ಇದೆ. ಅದರಲ್ಲಿ ಒಬ್ಬ ಕೋಚರ್ ಇದ್ದಾನೆ, ಅವ IAS ಟ್ರೈನಿಂಗಿಗೆ ಹೋದವ, IAS ಟ್ರೈನಿಂಗಿಗೆ. ಇಲ್ಲಿ ಒಬ್ಬರು IAS ಆದವರಿದ್ದಾರೆ. ನಾನು ಯಾಕೆಂದರೆ ಈ ಕಟ್ಟಡ ಹೇಗೆ ತುಂಬುತ್ತಾ ಇದೆ ಅಂತ ಹೇಳುವುದಕ್ಕೆ, IAS ಮಾಡಿದರೆ ದೊಡ್ಡ ವಿಷಯ, ಆದರೆ IASಗೆ ಕೋಚಿಂಗಿಗೆ ಹೋಗೋದು ದೊಡ್ಡ ವಿಷಯ ಅಂತ ಹೇಳ್ತಾರೆ ಈಗ. ಅಂದರೆ ಅವನಲ್ಲಿ ವ್ಯಕ್ತಿತ್ವದಲ್ಲೇ ಭಾರಿ ದೊಡ್ಡ ಬದಲಾವಣೆ ಆಗ್ತದೆ ಅಂತ, ವಿಕಸನ ಆಗ್ತದೆ ಅಂತ ಹೇಳುವುದಕ್ಕೆ ಒಂದು ವಿಶೇಷವಾದಂತಹ ಈ ಒಂದು ಶುಭ ಸಂದರ್ಭದಲ್ಲಿ ರಾಜಾರಾಮರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯಗಳು ಬರಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಸರಸ್ವತಿ ಇವರೆಲ್ಲ ಹೇಳಿದಾಗೆ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಒಂದು ಸಂಸ್ಥೆ, ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಜಾರಿಗೆ ತಂದಂಥ ಸಂಸ್ಥೆ ಇದು. ಪುತ್ತೂರಿನ ಹೆಮ್ಮೆಯ ಸಂಸ್ಥೆ. ನಮಗೆ ಒಂದಷ್ಟು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹೊಸ ಆಯಾಮವನ್ನು ತರಲಿಕ್ಕೆ ಬಹುಶಃ ಇದು ನಮಗೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಹಕಾರ ಭಾರತಿ ಪರಿವಾರ ಸಂಘಗಳು ಕೊಟ್ಟಂತಹ ನಮಗೆ ಒಂದು ದೊಡ್ಡ ಆಶೀರ್ವಾದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತಾ, ನಾನು ಕಳೆದ ಜನವರಿ ತಿಂಗಳಲ್ಲಿ ದುಬೈಗೆ ಕ್ಯಾಂಪ್ಕೋದ ನಿಮಿತ್ತ ಹೋಗಿದ್ದೆ. ದುಬೈಗೆ ತುಂಬ ಜನ ಸ್ನೇಹಿತರು ಇದ್ದರು. ನಮಗೆ 4-5 ದಿವಸ ಇದ್ದಗಳ ಕಾಲ ಎಲ್ಲರೂ ದೊಡ್ಡ ದೊಡ್ಡ ಕಾರುಗಳಲ್ಲೇ ಸುತ್ತಾಡಿಸಿದ್ದಲ್ಲಿ. ಮತ್ತು ಒಂದೇ ಮಾತು ಹೇಳ್ತಾ ಇದ್ದದ್ದು ಅವರು, ಎಂತ ಸರ್ ದುಬೈ ಅಂದರೆ ಸ್ವರ್ಗ ಅಂತೇಳಿ. ದುಬೈ ಅಂದರೆ ಸ್ವರ್ಗ ಸರ್ ಅಂತ ನಮಗೂ ಅನ್ನಿಸ್ತು, ಹೌದಾ ಅಂತ. ಆ ಕಾರುಗಳು, ಅಲ್ಲಿ ವ್ಯವಸ್ಥೆ, ಅಲ್ಲಿಯ ಕ್ಲೀನು ಎಲ್ಲವನ್ನು ನೋಡಿ ಆದಮೇಲೆ ನಾನು ಕಳೆದ ಒಂದು ತಿಂಗಳ ಹಿಂದೆ ಅದಾಗಿ ಬಂದು 1.5 ತಿಂಗಳ ನಂತರ ಅವರಿಗೆ ಮೆಸೇಜ್ ಮಾಡಿದೆ, ನೀವೆಲ್ಲ ಹೇಗಿದ್ದೀರಿ ಸ್ವಲ್ಪ ಜಾಗ್ರತೆ ಮಾಡಿ ಅಂತೇಳಿ ಮೆಸೇಜ್ ಮಾಡಿದೆ. ಆಗ ಅಲ್ಲಿದ್ದ ನನ್ನ ಸ್ನೇಹಿತ ಇಲ್ಲಿ ಬದಿಯಡ್ಕದವರು ಸುಮಾರು 60 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವರು ಹೇಳಿದ ಮಾತೇನೆಂದರೆ, ಸರ್ ನಾವು ನಿಮ್ಮಲ್ಲಿ ಆವತ್ತೊಂದು ಸುಳ್ಳು ಹೇಳಿದ್ದೇವೆ, ಅದು ಎಂಥದ್ದು ಅಂತ ಕೇಳಿದ್ರು. ಏನಿಲ್ಲ, ಜಗತ್ತಿನ ಸ್ವರ್ಗ ಅಂದರೆ ದುಬೈ ಅಂತ ಹೇಳಿದ್ದೇವೆ. ಸರ್ ನಿಜವಾಗಿ ಜಗತ್ತಿನ ಸ್ವರ್ಗ ಅಂದರೆ ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ. ನಾವು ಸ್ವಲ್ಪ ಸಂತೋಷ ಹೆಮ್ಮೆ ಪಡಬೇಡುವ? ಇನ್ನೇನು 6 ತಿಂಗಳಲ್ಲಿ ನಾವು ಜಗತ್ತಿನ 3ನೇ ಎಕಾನಮಿಯಾಗಿ ಬರಲಿಕ್ಕಿದ್ದೇವೆ. ಇವತ್ತು ಏನು ಸಂಘದ 100ನೇ ವರ್ಷದ ಆಚರಣೆಯಲ್ಲಿ ಪಂಚಸೂತ್ರಗಳನ್ನು ಹೇಳಿದ್ದಾರೆ, ಅದರಲ್ಲಿ ಸಾಕಷ್ಟು ಸೂತ್ರಗಳನ್ನು ನಮ್ಮ ರಾಜಾರಾಮರು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಈ ಕೆಲಸ ಯಾಕೆ ಮಾಡಿದ್ದಾರೆ ಅಂದರೆ, ಇದು ಒಂದಷ್ಟು ಜನಗಳಿಗೆ ನೆನಪಾಗಲಿ, ಎಲ್ಲ ಮನೆಗಳಿಗೆ, ಎಲ್ಲ ಮನಸ್ಸುಗಳಿಗೆ ಹೋಗಲಿ, ಈ ದೇಶದಲ್ಲಿರುವ ಎಲ್ಲರೂ ಎದ್ದು ನಿಲ್ಲತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಅಂಥೇಳಿ ಹೇಳುವ ದೃಷ್ಟಿಯಿಂದ ಬಹುಶಃ ನಾವು ಉಳಿದ್ರೆ, ಭಾರತ ಉಳಿದ್ರೆ ಜಗತ್ತು ಉಳೀತದೆ. ಭಾರತ ಎಲ್ಲಾದರೂ ಒಂದು ಸ್ವಲ್ಪ ಆಚೆ ವೀಕ್ ಆದರೆ ಜಗತ್ತು ಉಳಿಲಿಕ್ಕಿಲ್ಲ ಅಂತ ವಿವೇಕಾನಂದ 150 ವರ್ಷಗಳ ಹಿಂದೆ ಹೇಳಿದ ಮಾತಿದೆ. ಅದ ಕಾರಣ ನಮ್ಮ ಕಣ್ಣೆದುರಲ್ಲಿ ನಮಗೆಲ್ಲವನ್ನು ನೋಡುವ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅದರ ಹಿಂದೆ ನಮ್ಮ ಸಮಾಜವನ್ನು ಕೂಡ, ನಮ್ಮಲ್ಲಿರುವ ಸಮಸ್ಯೆಗಳನ್ನು ಕೂಡ, ನಮ್ಮಲ್ಲಿರುವ ಸಾಮೂಹಿಕ ಜವಾಬ್ದಾರಿಗಳನ್ನು ಕೂಡ ಮಾಡಲಿಕ್ಕೆ ನಮಗೆ ಒಂದಷ್ಟು ಅವಕಾಶಗಳು ಮಾಡಿಕೊಡಲಿ. ಆ ದೃಷ್ಟಿಯಲ್ಲಿ ರಾಜಾರಾಮರು ಮುಂದೆ ಯಾರಿಗೂ ಗೊತ್ತಿಲ್ಲದ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಅದರ ಸಂದೇಶವನ್ನು ಬಹುಶಃ ಇಡೀ ಸಮಾಜಕ್ಕೆ ಕೊಡೋದಕ್ಕೋಸ್ಕರ ಇವತ್ತೊಂದು ದೊಡ್ಡ ಕಟ್ಟಡ ಆಧುನೀಕರಣ ಮಾಡಿ ಅದರಲ್ಲಿ ಸರಸ್ವತಿಯನ್ನು ಪ್ರತಿಷ್ಠೆ ಮಾಡಿ ನಮಗೆಲ್ಲರಿಗೂ ಇದು ನಮ್ಮ ಒಂದು ವ್ಯವಸ್ಥೆ ಅಡಿ ಇದು ನಮ್ಮದು ಅಂತ ಹೇಳಿ ನಾವು ಏನು ಆ ಭಾವನೆಯಿಂದ ಎಲ್ಲಿರ್ತೇವೋ ಅದರಿಂದ ಒಂದಷ್ಟು ಭಾಗಗಳು ನಾನು ಸಮಾಜಕ್ಕೆ ಕೂಡ ಸೇರ್ತವೆ ಅಂತ ಹೇಳುವ ದೃಷ್ಟಿಯಿಂದ ಎಲ್ಲರಿಗೆ ಮತ್ತೊಮ್ಮೆ ನಾನು ಸರಸ್ವತಿ ಮತ್ತು ಅಶ್ವಿನಿ ಅಂದರೆ ಔಷಧಿಯ ದೇವರು ಅದು ಅಶ್ವಿನಿ ಅಂದರೆ ಇದು ನಮಗೆ ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಇದು ನಮ್ಮೆಲ್ಲರದ್ದು ಅಂತ ಹೇಳ್ಕೊಳ್ತಾ ನಾವು ಇದನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಮುಂದೆ ಕೂತಿರುವವರಿಗೆ ಮತ್ತು ನಮಗೆ ಎಲ್ಲರಿಗೂ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಾಕಾರ್. ಅತ್ಯಂತ ಒಂದು ಉತ್ತಮವಾದ ಮನಸ್ಸಲ್ಲಿ ನೆನಪಿಟ್ಕೊಳ್ಳುವಂಥ ಕಾರ್ಯಕ್ರಮ ನಾವೆಲ್ಲರೂ ಸಹ ಭಾಗಿಯಾಗಿದ್ದೇವೆ. ಉದಾಹರಣೆಗೆ ಯಾವುದೇ ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಜನ ಬರ್ತಾ ಹೋಗ್ತಾ ಇರ್ತಾರೆ. ನಾನು ಆಗ ನೋಡ್ತಾ ಇದ್ದೇನೆ ರಾಜಾರಾಮ್ ಪ್ರಭು ಅವರ ಆ ಶ್ರದ್ಧೆ, ಭಕ್ತಿ, ಪ್ರೀತಿ, ವಿಶ್ವಾಸಕ್ಕೆ ಅದೆಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಅವರ ಆತ್ಮೀಯರು ಸೇರಿದ್ದೀರಿ. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಅವರ ಪರವಾಗಿ ನಾನು ವಂದನೆ ಅಭಿನಂದನೆ ಸಲ್ಲಿಸ್ತೇನೆ. ಸತೀಶ್ ಅಣ್ಣ ಅಂದರು, ಒಬ್ಬ ವ್ಯಕ್ತಿ ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸ್ವಂತದ ಕಾರ್ಯದ ಜೊತೆಗೆ ಸಮಾಜವನ್ನು ಸ್ವಾಮಿ ಕಾರ್ಯದಂತೆ ಮಾಡ್ತಾ ಬಂದು ಯಾವುದೇ ಒಂದು ರೀತಿಯ ಪ್ರಚಾರ ಇಲ್ಲದೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಏನು ದೀನದಯಾಳ್ ಉಪಾಧ್ಯಾಯರು ಅಂತ್ಯೋದಯದ ಮುಖಾಂತರ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ ಅತ್ಯ ನೆಮ್ಮದಿಯಿಂದ ನಿಟ್ಟುಸಿರಿನ ಬದುಕಬೇಕನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏಕಾತ್ಮ ಮಾನವತಾವಾದವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಬದುಕಿದ ರಾಜಾರಾಮ್ ಪ್ರಭು ಅವರು ಅದೆಷ್ಟೋ ಮನೆಗಳಿಗೆ ದಾರಿದೀಪವಾಗಿದ್ದಾರೆ. ಅದಕ್ಕೋಸ್ಕರ ಆ ಭಗವಂತನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಬೇಕಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮಚಂದ್ರ ರವೀಂದ್ರಣ್ಣ ನನಗೆ 2-3 ಕಥೆಯನ್ನು ಹೇಳಿಕೊಟ್ಟಿದ್ದಾರೆ. ಶ್ರೀರಾಮಚಂದ್ರನ 2 ಕಥೆಯನ್ನು ನೆನಪಿಸ್ತೀನಿ. ಯಾಕಂದರೆ ರಾಜಾರಾಮರ ಹೆಸರು ರಾಮ. ನಾವು ರಾಮನನ್ನು ಪೂಜೆ ಮಾಡ್ತಾ ಮಾಡ್ತಾ ನಾವು ರಾಮನಾಗಬೇಕಂತೆ, ಕೃಷ್ಣನನ್ನು ಪೂಜೆ ಮಾಡ್ತಾ ಮಾಡ್ತಾ ನಾವು ಶ್ರೀಕೃಷ್ಣನಾಗಬೇಕಂತೆ. ಆ ರೀತಿಯಾಗಿ ಪೂಜೆ ಮಾಡ್ತಾ ಮಾಡ್ತಾ ಅವರಿರ್ತಕ್ಕಂಥ ಎಲ್ಲ ಗುಣವನ್ನು ನಮ್ಮಲ್ಲಿ ಮೇಲೈಸಿದಾಗ, ನಮ್ಮಲ್ಲಿ ನಾವು ಅಳವಡಿಸಿದಾಗ ನಾವು ಕೂಡ ದೈವತ್ವಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅದನ್ನು ರಾಜಾರಾಮ ಪ್ರಭು ಅವರು ತೋರಿಸಿಕೊಟ್ಟಿದ್ದಾರೆ. ಯಾಕಂದರೆ ಶ್ರೀರಾಮಚಂದ್ರ ಶಿವಧನಸ್ಸನ್ನು ಮುರಿದ ನಂತರ ಸೀತಾಮಾತೆ ಸ್ವಯಂವರಾದ ನಂತರ ಇನ್ನೇನೋ ಇದೇ ರೀತಿ ತಳಿರು ತೋರಣದಿಂದ ಅಲಂಕಾರ ಆಗಿತ್ತಂತೆ. ಅಯೋಧ್ಯೆ ಬರ್ತಾ ಇದ್ರಂತೆ. ಎಲ್ಲ ಅಲ್ಲಿರ್ತಕ್ಕಂಥ ಪ್ರಜೆಗಳು ಅತ್ಯಂತ ಖುಷಿಯಾಗಿದ್ದರು. ಆಗ ಗೊತ್ತಾಯಿತು ರಾಮನಿಗೆ ಇನ್ನು ಕಾಡಿಗೆ ಹೋಗಬೇಕು ಅಂತ. ನಿರ್ಲಿಪ್ತ ಭಾವ ಯಾವ ರೀತಿ ಶ್ರೀರಾಮಚಂದ್ರ ಇನ್ನು ಪಟ್ಟಾಭಿಷೇಕಕ್ಕೆ ಬಂದ್ರ ಅದೇ ರೀತಿಯಲ್ಲಿ ಅದೇ ನಿರ್ಲಿಪ್ತ ಭಾವದಲ್ಲಿ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರ. ಇನ್ನೇನೋ ಶ್ರೀರಾಮಚಂದ್ರ ಸೀತಾಪರಣ ಆದ ನಂತರ ರಾವಣನ ಸಂಹಾರ ಮಾಡಿದ ನಂತರ ಲಕ್ಷ್ಮಣ ಅಂತಾರಂತೆ, ರಾಮನ ಹತ್ರ ಅಂತಾರಂತೆ, ನಾವು ವಾಪಸ್ ಅಯೋಧ್ಯೆಗೆ ಹೋಗೋದು ಬೇಡ, ಇಲ್ಲಿ ಲಂಕೆಯಲ್ಲಿ ಇರುವ ಸ್ವರ್ಣಮಯ ಲಂಕ ಉಂಟಿದು, ಯಾಕೋಸ್ಕರ ಹೋಗೋದಲ್ಲಿ ಇಲ್ಲಿಗೆ ನೆಮ್ಮದಿಲಿ ಇರುವಂತ ಅಂತಾರಂತೆ. ಅದಕ್ಕೆ ರಾಮ ಅಂತಾರಂತೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತಿ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ. 2 ಅರ್ಥ ನೀವು ನೋಡಿ, ಅವರನ್ನು ನೋಡಿ. ರಾಜಾರಾಮ್ ಪ್ರಭು ನೋಡಬೇಕಾದ್ರೆ ಈಗ ನನ್ನನ್ನು ಸೇರಿಸಿ ನಾನೆಲ್ಲಿ ಅದು ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಇರ್ತಿದ್ರೆ ಒಂದು ರೇಷ್ಮೆ ಪಂಚೆ ಮುಂಡಾಸ ಕಟ್ಕೊಂಡು ಇರ್ತಿದ್ದೆ. ಅವರು ಹೊಸ ಬಟ್ಟೆ ಕೂಡ ಹಾಕಲಿಲ್ಲ. ಆ ರೀತಿಯಾಗಿ ನಿರ್ಲಿಪ್ತ ಭಾವ, ಏನೊಂದು ದುಗುಡಿಲ್ಲ. ಆ ರೀತಿಯಾಗಿ ರಾಮನ ಪೂಜೆ ಮಾಡ್ತಾ ಮಾಡ್ತಾ ರಾಮನಂತೆ ಬದುಕಿದ್ದಾರೆ. ನಾನನ್ನೋದು ಇದೇ ಅವರ ಸಕ್ಸಸ್ಸಿನ ಒಂದು ದಾರಿ. ನಿಮ್ಮಂಥ ಸಾವಿರಾರು ಜನ ಪ್ರಮುಖರು ಹಿರಿಯರ ಆಶೀರ್ವಾದದಲ್ಲಿ ಇಷ್ಟು ಎತ್ತರಕ್ಕೆ ಹೋಗಿದ್ದಾರೆ ನನ್ನ ಆತ್ಮೀಯ ಮಿತ್ರ ಅವರು. ನನಗೆ ತುಂಬ ಖುಷಿಯಾಯಿತು. ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ, ಮೇಲೆ ಸರಸ್ವತಿ ಒಂದು ಮುಕುಟಪ್ರಾಯವಾಗಿ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸತೀಶಣ್ಣ ಅಂದಾಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಸಹಕಾರಿ ಸಚಿವಾಲಯ ಮುಂಡು ಮಾಡುವ ಮುಖಾಂತರ ಪ್ರಾರಂಭ ಮಾಡುವ ಮುಖಾಂತರ ಅದರ ಮೊದಲ ಸಚಿವರಾಗಿ ಸಹಕಾರಿ ಸಚಿವರಾಗಿ ಅಮಿತ್ ಶಾ ಅವರು ಇಡೀ ಸಹಕಾರಿ ಕ್ಷೇತ್ರವನ್ನು ಕಂಪ್ಯೂಟರ್ಕರಣ ಮಾಡುವ ಮುಖಾಂತರ ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕವಾಗಿ ವೃತ್ತಿಪರತೆಯನ್ನು ಹೆಚ್ಚು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಈಗಾಗಲೇ ಡಾಕ್ಟರ್ ಮೇಲ್ಗಡೆ ಅಂದರು, ಒಂದು ಬ್ಯಾಂಕಿಂಗ್ ವ್ಯವಸ್ಥೆಗೆ ಬ್ಯಾಂಕಿಗೆ ಹೋಗಬೇಕಾದ್ರೆ ಶ್ರೀಮಂತರಿಗೆ ಮಾತ್ರ ಇತ್ತು. ಆ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರ ಪ್ರತಿಯೊಬ್ಬರ ಬಡವನ ಜೀವನಾಡಿಯಾಗಿ, ಕೃಷಿಕನ ಜೀವನಾಡಿಯಾಗಿ ಅದೆಷ್ಟೋ ಕೇಂದ್ರ ಸರ್ಕಾರದ ಎಲ್ಲ ಸವಲತ್ತನ್ನು ಸಹಕಾರಿ ಕ್ಷೇತ್ರದ ಮುಖಾಂತರ ಕೊಡುವ ರೀತಿಯಲ್ಲಿ
ಆ ಮುಖಾಂತರ ಇವತ್ತು ಬಡವ ಕೂಡ ಅತ್ಯಂತ ಶಕ್ತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅದು ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಕೃಷಿಕರಿರ್ಬೋದು, ಪ್ರತಿಯೊಂದು ಸವಲತ್ತನ್ನು ಸಹಕಾರಿ ಕ್ಷೇತ್ರ ಮುಖಾಂತರ ಕೊಡುವ ಮುಖಾಂತರ ಇವತ್ತು ಪ್ರತಿಯೊಬ್ಬ ಬಡವೂ ಕೂಡ ಅತ್ಯಂತ ನೆಮ್ಮದಿಯ ಬದುಕನ್ನು ಸಾಧಿಸಲಿಕ್ಕೆ ಇವತ್ತು ಸಹಕಾರಿ ಕ್ಷೇತ್ರ ಕಾರಣ ಆಗಿದೆ. ಅದು ಕೂಡ 21ನೇ ಶಾಖೆ ರಜತ ಮಹೋತ್ಸವ ಸಂದರ್ಭದಲ್ಲಿ 21ನೇ ಶಾಖೆ ಉದ್ಘಾಟನೆ ಆಗಿದೆ. ನಾನನ್ನುವುದು ಸಹಕಾರಿ ಕ್ಷೇತ್ರ ಮಾತ್ರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ, ಒಬ್ಬ ವ್ಯಕ್ತಿ ಸೋತು ಹೋದರೂ ಕೂಡ ಆ ವ್ಯಕ್ತಿ ಫಿನಾನ್ಷಿಯಲ್ ಆಗಿ ಸೋತು ಹೋದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಅವನನ್ನು ಮೇಲಕ್ಕೆತ್ತುವ ಕೆಲಸವನ್ನು ಸಹಕಾರಿ ಕ್ಷೇತ್ರ ಇಡೀ ಭಾರತದ ದೇಶಾದ್ಯಂತ ಮಾಡಿದೆ. ಆ ಕಾರಣಕ್ಕೆ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕೂಡ ಅತ್ಯಂತ ಉತ್ತುಂಗ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಳಿಗೆಯನ್ನು ಯಾರೆಲ್ಲ ಬರ್ತಾರ ಅವರು ಪ್ರತಿಯೊಬ್ಬರು ಕೂಡ ಆ ಭಗವಂತನ ಇಲ್ಲಿ ಕಲ್ಲುಟ್ಟಿ ತಾಯಿ ಮತ್ತು ಕಲ್ಕುಡನ ಆಶೀರ್ವಾದದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ಆ ಭಗವಂತನ ಆಶೀರ್ವಾದದಲ್ಲಿ ಅವರೆಲ್ಲರೂ ಅಭಿವೃದ್ಧಿ ಆಗಬೇಕು. ಆ ಮುಖಾಂತರ ರಾಜಾರಾಮನ್ನ ಏನು ಕನಸನ್ನು ಕಂಡಿದ್ದಾರೆ ಆ ಕನಸು 100 ಪಟ್ಟು ಈಡೇರಬೇಕನ್ನೋ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸೋಣ. ಭಾರತ್ ಮಾತಾ ಕಿ ಜೈ. जो यहाँ के विशिष्ट व्यक्तियों ने बताया, जो राजाराम प्रभु जी ने अभी आज करके दिखाया, उनके पिताजी श्री मोहन प्रभु का इस सिटी में जो कंट्रीब्यूशन हुआ था, ये सब मैं सुन रहा था और मैं बहुत प्रभावित हूँ इस आदमी से और इसकी फैमिली से. इन लोगों का कंट्रीब्यूशन जो पुत्तूर टाउन में जो है वो छोटा नहीं है, काफ़ी बड़ा कंट्रीब्यूशन है. और मुझे पूरी उम्मीद है कि राजाराम प्रभु के बारे में ये पहला ही स्टेप है, इससे इनको बहुत बहुत आगे निकलने का है. और भी बिजनेसेस होंगे और भी एस्टैब्लिशमेंट्स श्री राजाराम प्रभु बनाएंगे और इसका सारा बेनिफिट पुत्तूर के सिटीजन्स, पुत्तूर के लोगों को यहाँ पे जो नौकरी जो ढूंढते हैं, जहाँ काम जो ढूंढते हैं, एम्प्लॉयमेंट जो चाहते हैं, उनको होगा. इनके ऊपर मुझे पूरी उम्मीद है कि भगवान का आशीर्वाद है. देखो इतना बढ़िया बिल्डिंग बनाया है और आज शाम को इतना बहुत बढ़िया ये फंक्शन करवाया है. बारिश के बीच में भी ये पूरा जन्नत लग रहा है, स्वर्ग जैसे एक फंक्शन इन्होंने ऑर्गेनाइज किया है. तो इसकी कैपेसिटी का ये प्रतीक है. ये मैं इनको मेरा पूरा तरह से आशीर्वाद, मेरा सहकरण सब देता हूँ और मुझे पूरी उम्मीद है लॉर्ड महालिंगेश्वरा विल ब्लेस हिम and take him to greater heights. So thank you for calling me here, and I'm indeed very happy and privileged that I have been able to share the stage with such distinguished people from Puttur. Thank you one and all.